ಓಂ ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಪ್ರಕೃತಿಸ್ಸಾ ಪರಾಮಹ್ಯಂ ರೋದಸಿ ಲೋಕಧಾರಿಣಿ ಋತಾ ಸತ್ಯಾಮರಾಜಯ್ಯ ಲೋಕಾನಾಮಾತ್ಮಸಂಹಿತಾ. ಏಷ ಲೋಕಗುರುಃ ಸಾಕ್ಷಾತ್ ಜಗದಾದಿಕರಃ ಪ್ರಭುಃ ಏಷ ಮಾತಾ ಪಿತಾ ಚೈವ ಯುಷ್ಮಾಕಂ ಚ ಪಿತಾಮಹಃ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಆಶ್ರಮವಾಸಿಕ ಪರ್ವ ಅದ್ಯ ಪ್ರಾರಭ್ಯತೆ. ಯಸ್ಯಾಯಂ ಆದ್ಯಃ ಭಾಗಃ, ಮೊದಲನೇ ಭಾಗ. ಅಸ್ಮಿನ್ ಭಾಗೆ ಧೃತರಾಷ್ಟ್ರಃ ಪಾಂಡವೈಃ ಸುಚಾರುರೂಪೇಣ ಸೇವ್ಯಮಾನೋಪಿ ಯಥಾ ನ ಅತೃಪ್ಯತ ಯಥಾ ಚ ವನಮೇವ ಗತ್ವಾ ತಪಶ್ಚರಾಮಿ ಇತಿ ನಿಶ್ಚಿಕಾಯ ತಥಾ ಕಥಾ ಶ್ರೂಯತೆ. ಆಶ್ರಮವಾಸಿಕ ಪರ್ವದಲ್ಲಿ ಧೃತರಾಷ್ಟ್ರ ಏನೇನು ಮಾಡಿದ ಅನ್ನುವಂಥ ಸಂಗತಿಗಳನ್ನು ನಾವೀಗ ನೋಡಬೇಕಾಗಿದೆ. ರಾಜ್ಯಂ ಪ್ರಾಪ್ಯ ನಿರವ್ಯಾಘ್ರಾಃ ಪಾಂಡವಾಮೇ ಪಿತಾಮಹಾಃ ಕಥಮಾಸನ್ ಮಹಾರಾಜ್ಞಿ ಧೃತರಾಷ್ಟ್ರೇ ಮಹಾತ್ಮನೇ. ಜನಮೇಜಯ ವೈಶಂಪಾಯನರನ್ನು ಪ್ರಶ್ನಿಸ್ತಾ ಇದ್ದಾನೆ. ನನ್ನ ಅಜ್ಜಂದಿರಾದಂಥ ಪಾಂಡವರು ಮುಂದೆ ಏನು ಮಾಡಿದರು, ಧೃತರಾಷ್ಟ್ರನ ಜೊತೆ ಅವ್ರು ಹೇಗೆ ಕಾಲವನ್ನು ಕಳೆದರು ಅನ್ನೋದನ್ನು ನೀವು ವರ್ಣಿಸಿರಿ ಅಂತ ಕೇಳ್ತಾ ಇದ್ದಾನೆ. ಆ ಧೃತರಾಷ್ಟ್ರ ತನ್ನ ಮಕ್ಕಳನ್ನು ಕಳ್ಕೊಂಡಿದ್ದ, ಮಂತ್ರಿಗಳನ್ನು ಕಳ್ಕೊಂಡಿದ್ದ, ಐಶ್ವರ್ಯವನ್ನು ಕಳ್ಕೊಂಡಿದ್ದ. ಆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಹೇಗೆ ಜೀವನ ನಡೆಸ್ತಾ ಇದ್ರು, ನನ್ನ ಈ ಪಿತಾಮಹರು ಎಷ್ಟು ವರ್ಷ ರಾಜ್ಯ ಆಳಿದರು, ಇದೆಲ್ಲವನ್ನೂ ನೀವು ಹೇಳಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ವೈಶಂಪಾಯನರು ಹೇಳ್ತಾರೆ, ಪಾಂಡವರು ಆ ರಾಜ್ಯವನ್ನು ಸಂಪಾದನೆ ಮಾಡಿದ ಮೇಲೆ ಧೃತರಾಷ್ಟ್ರನನ್ನೇ ಎಲ್ಲ ವಿಷಯಗಳಲ್ಲಿಯೂ ಕೂಡ ಅನುಸರಿಸ್ತಾ ಅವನ ಅಭಿಪ್ರಾಯವನ್ನು ಕೇಳ್ತಾ ರಾಜ್ಯವನ್ನು ಆಳ್ತಾ ಇದ್ರು. ವಿದುರ, ಸಂಜಯ ಮತ್ತೆ ಧೃತರಾಷ್ಟ್ರನ ಒಬ್ಬ ಮಗನಾದಂಥ ಯುದ್ಧದಲ್ಲಿ ಉಳಿದಿದ್ದಂಥ ಯುಯುತ್ಸು ಅವರೆಲ್ಲ ಯಾವತ್ತೂ ಧೃತರಾಷ್ಟ್ರನ ಸೇವೆಯಲ್ಲಿ ಉಳಿದಿರ್ತಿದ್ರು. ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಮೊದಲು ಪಾಂಡವರು ಈ ಧೃತರಾಷ್ಟ್ರನ ಅಭಿಪ್ರಾಯವನ್ನು ಕೇಳ್ತಾ ಇದ್ರು. ಚಕ್ರುಸ್ತೇನ ಅಭ್ಯನುಜ್ಞಾತಾ ವರ್ಷಾಣಿ ದಶಪಂಚಶ. ಸುಮಾರು 15 ವರ್ಷ ಆ ಧೃತರಾಷ್ಟ್ರನ ನೇತೃತ್ವದಲ್ಲಿ ರಾಜ್ಯಭಾರ ನಡೆಯಿತು. ಮುಂದೆನೂ ಅವರು ಇದ್ರು, ಆದರೆ ಧೃತರಾಷ್ಟ್ರ ಅರಣ್ಯಕ್ಕೆ ಹೋಗ್ಬಿಟ್ಟ ತಪಸ್ ಮಾಡ್ಲಿಕ್ಕೆ ಅಂತ ಹೇಳಿ. ಧರ್ಮರಾಜ ತನ್ನ ತಮ್ಮಂದರಿಗೆಲ್ಲ ಹೀಗೆ ಶಾಸನ ಮಾಡಿದ್ದ. ಅದಕ್ಕನುಸಾರವಾಗಿ ಅವನ ಪಾದಗಳಿಗೆ ಇವರೆಲ್ಲರೂ ನಮಸ್ಕಾರ ಮಾಡ್ತಾ ಇದ್ರು. ಮತ್ತೆ ಧೃತರಾಷ್ಟ್ರನು ಕೂಡ ಅವರನ್ನ ತನ್ನ ಮಕ್ಕಳಂತೆ ಆಧರಿಸ್ತಾ ಇದ್ದ. ಕುಂತಿ ಗಾಂಧಾರಿ ಸೇವೆಯಲ್ಲಿ ಆಸಕ್ತರಾಗಿರ್ತಿದ್ಲು. ದ್ರೌಪದಿ ಮತ್ತು ಅವಳ ಸವತಿಯಾದಂಥ ಸುಭದ್ರೆ, ಉತ್ತರೆ ಮೊದಲಾದವರೆಲ್ಲ ಈ ಗಾಂಧಾರಿ ಮತ್ತು ಕುಂತಿಯರನ್ನ ತಮ್ಮ ಅತ್ತೆ ಅಂತ ಸೇವಿಸ್ತಾ ಇದ್ರು.
ಧೃತರಾಷ್ಟ್ರನಿಗೆ ಬೇಕಾದ ಎಲ್ಲ ಭೋಗ ಪದಾರ್ಥಗಳನ್ನು ಕೂಡ ಧರ್ಮರಾಜ ಒದಗಿಸ್ತಾ ಇದ್ದ. ಕೃಪಾಚಾರ್ಯ ಧೃತರಾಷ್ಟ್ರನ ಬಳಿಗೆ ಇರ್ತಾ ಇದ್ದ. ವ್ಯಾಸರು ಮೇಲಿನ ಮೇಲೆ ಅಲ್ಲಿಗೆ ಬರ್ತಾ ಇದ್ರು. ದೇವ ಋಷಿಗಳ ಪಿತೃಗಳ ಕಥೆಗಳನ್ನೆಲ್ಲ ಅವನಿಗೆ ಹೇಳ್ತಾ ಇದ್ರು. ಧೃತರಾಷ್ಟ್ರನ ಸೂಚನೆಗೆ ಅನುಸಾರವಾಗಿ ವಿದುರ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದ. ವಿದುರನ ನೀತಿ ಇಷ್ಟು ಅದ್ಭುತವಾಗಿತ್ತಲ್ಲ, ಆ ನೀತಿಯನ್ನ ಅನುಸರಿಸಿದ್ದಕ್ಕಾಗಿ ಎಲ್ಲ ಕಾರ್ಯಗಳು ಕೂಡ ಸಾಮಂತರಾಜರು ಉಳಿದೆಲ್ಲವರು ಕೂಡ ಮಾಡಬೇಕಾದಂಥ ಕೆಲಸಗಳು ಸ್ವಲ್ಪವೇ ಪ್ರಯತ್ನದಿಂದ ಸ್ವಲ್ಪವೇ ವೆಚ್ಚದಿಂದ ನಡೀತಾ ಇತ್ತು. ಅಕರೋತ್ ಬಂಧ ಮೋಕ್ಷಾಂಶ ವಧ್ಯಾನಾಂ ಮೋಕ್ಷಣಂ ತಥಾ ನಚ ಧರ್ಮಾತ್ಮಜೋ ರಾಜ ಕದಾಚಿತ್ ಕಿಂಚಿತ್ ಅಬ್ರವೀತ್. ಅನೇಕ ಬಾರಿ ಆ ವಿದುರನ ಮಾರ್ಗದರ್ಶನದಲ್ಲಿ ಮತ್ತೆ ಕೆಲವು ಬಾರಿ ಧೃತರಾಷ್ಟ್ರನ ಮಾರ್ಗದರ್ಶನದಲ್ಲಿ ಅನೇಕ ಬಾರಿ ಅಪರಾಧಗಳನ್ನು ಮಾಡಿದಂತಹ ಬಂದಿಗಳ ಬಿಡುಗಡೆಯನ್ನ ಮಾಡಿಸ್ತಾ ಇದ್ರು. ಮರಣದಂಡನೆಗೆ ಗುರಿಯಾದಂಥವರಿಗೆ ಪ್ರಾಣದಾನವನ್ನು ಕೂಡ ಮಾಡ್ತಿದ್ರು. ಅದು ಯಾವುದನ್ನು ಕೂಡ ಯುಧಿಷ್ಠಿರ ತಡೀತಿರ್ಲಿಲ್ಲ. ಅವ್ರು ಹೇಗೆ ಅಪೇಕ್ಷೆ ಪಟ್ಟಿದ್ದಾರೋ ಹಾಗಾಗಲಿ ಅಂತ ಅವನು ಅದೆಲ್ಲವನ್ನು ಕೂಡ ಸಹಿಸ್ಕೊಳ್ತಿದ್ದ. ಅವ್ರು ಮಾಡಿದ್ದೆಲ್ಲವೂ ಕೂಡ ಉಚಿತವಾಗಿದೆ ಅಂತನ್ನುವುದೇ ಅವನ ತಾತ್ಪರ್ಯನೂ ಕೂಡ ಆಗಿತ್ತು. ಹಿಂದೆ ಧೃತರಾಷ್ಟ್ರ ರಾಜ್ಯನಾಗಿದ್ದಾಗ ಅವನಿಗೆ ರಾಜಯೋಗ್ಯವಾದಂತಹ ಆಹಾರ ಪದಾರ್ಥಗಳನ್ನು ಯಾರ್ಯಾರು ಸಿದ್ಧ ಮಾಡ್ತಾ ಇದ್ರು, ಅವನ ವಸ್ತ್ರ ಆಭೂಷಣ ಮೊದಲಾದವುಗಳನ್ನು ಸಿದ್ಧ ಮಾಡ್ತಾ ಇದ್ರು. ಹಾಗೇನೆ ಈಗೂ ಕೂಡ ಅದೆಲ್ಲವನ್ನು ಅವರು ಮಾಡ್ತಾ ಇದ್ರು. ಯಾವುದೇ ನ್ಯೂನತೆ ಅಲ್ಲಿ ಆಗಿರ್ತಿರ್ಲಿಲ್ಲ. ಅನ್ನ ಪದಾರ್ಥಗಳನ್ನು, ಅನ್ನ ಆಹಾರ ಮೊದಲಾದವುಗಳನ್ನು ತಯಾರು ಮಾಡುವಂತಹ ಅರಾಲಿಕರು ಮತ್ತೆ ಸೂಪಕಾರರು, ಅವರು ರಾಜಯೋಗ್ಯವಾದಂತಹ ಅಡಿಗೆ ಮನೆಯಲ್ಲಿ ಒಂದೊಂದು ಪದಾರ್ಥವನ್ನ ಮಾಡಲಿಕ್ಕೆ ಅನೇಕರಾದಂತಹ ಅದರಲ್ಲಿ ತಜ್ಞರಾದಂತಹ ಅಡಿಗೆಯವರೇ ಇರ್ತಿರ್ತಾರೆ. ಆದ್ರಿಂದ ಕೆಲವರನ್ನ ಅರಾಲಿಕರು ಅಂತನೂ, ಅವರೆಲ್ಲ ಕೇವಲ ಅನ್ನ ಮೊದಲಾದ ಪ್ರಧಾನ ಆಹಾರವನ್ನ ಸಿದ್ಧಪಡಿಸುವವರು. ಮತ್ತೆ ಸೂಪಕಾರರು ಅಂದ್ರೆ ಸಾರು, ತೋವೆ, ಹುಳಿ ಮೊದಲಾದವುಗಳನ್ನು ಮಾಡುವಂಥವ್ರು ಇದ್ದಿರ್ಬೇಕು. ಇನ್ನು ಕೆಲವರು ವಿಶಿಷ್ಟವಾದಂತಹ ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡುವವರು, ಅವರನ್ನ ರಾಗ ಶಾಡವಿಕರು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ರಾಗ ಖಾಂಡವಿಕ ಅಂತ ಪಾಠ ಇದೆ ಉತ್ತರ ಭಾರತದ ಪಾಠದಲ್ಲಿ. ನಾವೀಗ ಅದರಲ್ಲಿ ನಿರ್ದಿಷ್ಟವಾಗಿ ಯಾವ ಪಾಠ ಸರಿ ಯಾವ ಪಾಠ ತಪ್ಪು ಅಂತ ನಾವು ತೀರ್ಮಾನ ಮಾಡುವುದು ಕಷ್ಟ. ಆದರೂ ಅಲ್ಲೇನು ಬಂದಿದೆ ಅಂತನ್ನೋದನ್ನ ಈಗ ಹೇಳಿದ್ದೇನೆ ಅಷ್ಟೆ. ಅನೇಕ ಥರದ ಸಸ್ಯಾಹಾರದ ಮಾಂಸಾಹಾರದ ಪದಾರ್ಥಗಳನ್ನು ಮತ್ತು ಬಟ್ಟೆ ಬರೆಗಳನ್ನು ಆ ಧೃತರಾಷ್ಟ್ರನಿಗೆ ಒದಗಿಸಿಕೊಡ್ತಾ ಇದ್ದ ಯುಧಿಷ್ಠಿರ. ಕುಂತಿ, ದ್ರೌಪದಿ ಮತ್ತು ಸುಭದ್ರೆ, ನಾಗಕನ್ಯಾದಂಥ ಉಲೂಪಿ, ಅವಳು ಅರ್ಜುನನಿಂದ ಇರಾವಂತನನ್ನು ಹೆತ್ತವಳು. ಚಿತ್ರಾಂಗದೆ, ಅವಳು ಬಬ್ರುವಾಹನನನ್ನು ಹೆತ್ತವಳು. ಮತ್ತು ನಕುಲನ ಪತ್ನಿಯಾದಂಥ, ಸಹದೇವನ ಪತ್ನಿಯರಾದಂಥ ರಾಣಿಯರು, ಅವರೆಲ್ಲ ಗಾಂಧಾರಿಯನ್ನ ಸೇವಕಿಯಂತೆ ಸೇವಿಸ್ತಾ ಇದ್ರು. ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಮರಣದ ನೆನಪಾಗಿ ಸಂಕಟ ಆಗಬಾರದು, ಹಾಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದ ಯುಧಿಷ್ಠಿರ. ಅದರಂತೆ ಧೃತರಾಷ್ಟ್ರ ಈ ಯುಧಿಷ್ಠಿರನ ಆಜ್ಞೆಯನ್ನ ಅರ್ಜುನ, ನಕುಲ, ಸಹದೇವ ಈ ಮೂವರು ಕೂಡ ಅನುಸರಿಸ್ತಾ ಇದ್ರು. ಆದರೆ ಭೀಮಸೇನ ಒಬ್ಬ ಅದನ್ನು ಸಹಿಸಲಿಲ್ಲ. ನಹಿತಸ್ಯ ವೀರಸ್ಯ ಹೃದಯಾದಪಸರ್ಪತಿ ಧೃತರಾಷ್ಟ್ರಸ್ಯ ಯದ್ವೃತ್ತಂ ದುರ್ಬುದ್ಧೇ ದ್ಯೂತಮಂಡಲೆ. ಧೃತರಾಷ್ಟ್ರ ಆ ಜೂಜಿನ ಪ್ರಸಂಗದಲ್ಲಿ ಹೇಗೆ ವರ್ತಿಸಿದ,
ಹೇಗೆ ಪಕ್ಷಪಾತದಿಂದ ವರ್ತಿಸಿದ ಅಂತ ಅನ್ನೋದನ್ನು ಈ ಭೀಮಸೇನ ನೆನಪಿಟ್ಕೊಂಡಿದ್ದಲ್ಲ. ಹಾಗಾಗಿ ಅವನಿಗೆ ಈ ಧೃತರಾಷ್ಟ್ರನ ಬಗ್ಗೆ ಮೃದುವಾದ ಭಾವನೆ ಮೂಡಲೇ ಇಲ್ಲ. ಆದ್ರಿಂದ ಸವಿಶೇಷಮವರ್ತಂತ ಭೀಮಮೇಕಂ ವಿನಾತದ. ಧರ್ಮರಾಜ ಹೇಳಿದಂತೆ ಅರ್ಜುನ, ನಕುಲ, ಸಹದೇವ ಎಲ್ಲರೂ ನಡ್ಕೋತಾ ಇದ್ರು. ಆದರೆ ಭೀಮ ಒಬ್ಬ ಉಚಿತ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಅಂತ ತಾತ್ಪರ್ಯ. ಆ ಧೃತರಾಷ್ಟ್ರನನ್ನ ಋಷಿಗಳೆಲ್ಲರೂ ಕೂಡ ಸುತ್ತುವರೆದು ಅವನಿಗೆ ಬೇಕಾದಂತಹ ಬೋಧನವನ್ನೆಲ್ಲ ಮಾಡ್ತಾ ಇದ್ರು. ಆ ಧೃತರಾಷ್ಟ್ರ ಬ್ರಾಹ್ಮಣರಿಗೆ ಮೊದಲಾದವರಿಗೆ ಅನೇಕ ರೀತಿಯಾದಂತಹ ದಾನಗಳನ್ನೆಲ್ಲ ಕೊಡ್ತಾ ಇದ್ದ. ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನ ಕೊಡ್ತಿದ್ದ. ಯುಧಿಷ್ಠಿರ ಯಾವಾಗಲೂ ಈ ಮಾತನ್ನು ಹೇಳ್ತಿದ್ದಂತೆ, ಧೃತರಾಷ್ಟ್ರನನ್ನ ಯಾರು ಗೌರವಿಸ್ತಾನೆ, ಯಾರು ಸರಿಯಾಗಿ ನಡೆಸ್ಕೋತಾನೆ, ಅವನು ನನಗೆ ಮಿತ್ರ ಇದ್ದಂತೆ. ಯಾರು ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ ಆತ ನನಗೆ ಶತ್ರು ಇದ್ದಂತೆ ಅಂತ ಯುಧಿಷ್ಠಿರ ಹೇಳಿದ್ದ. ಅದಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ನಡ್ಕೊಳ್ತಾ ಇದ್ರು. ನನಗೆ ಮಕ್ಕಳಿಲ್ಲ, ಅದರಿಂದ ನನಗೆ ಇಂಥದ್ದೊಂದು ದುರವಸ್ಥೆ ಬಂದಿದೆ ಅಂತ ಯುಧಿಷ್ಠಿರ ಎಂದೂ ಭಾವಿಸಬಾರದು. ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಅವರು ಮಾಡಿದ್ರು. ಆದ್ರಿಂದ ಗಾಂಧಾರಿ ಮತ್ತು ಧೃತರಾಷ್ಟ್ರ ಇವರಿಬ್ಬರು ಕೂಡ ನಾನಾ ಥರದ ದಾನಗಳನ್ನೆಲ್ಲ ಕೊಟ್ಟರು, ಶ್ರಾದ್ದಾದಿಗಳನ್ನು ಮಾಡಿದರು. ಅದರಿಂದ ತಮ್ಮ ಋಣವನ್ನು ಕಳ್ಕೊಂಡ್ರು ಅಂತ ವರ್ಣನೆ ಮಾಡ್ತಾರೆ. ಯುಧಿಷ್ಠಿರನಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಸ್ತವಾದ ವರ್ಣನೆಯೂ ಕೂಡ ಕಂಡು ಬರಲಿಲ್ಲ ಈ ಧೃತರಾಷ್ಟ್ರನಿಗೆ. ಗಾಂಧಾರಿನೂ ಕೂಡ ತನ್ನ ಮಕ್ಕಳನ್ನು ಕಳ್ಕೊಂಡಿದ್ದೀನಿ ಅನ್ನೋದನ್ನ ಆಲೋಚನೆ ಮಾಡುವುದನ್ನು ಬಿಟ್ಟು ಪಾಂಡವರನ್ನ ತನ್ನ ಮಕ್ಕಳಂತೆ ಪ್ರೀತಿಸ್ತಾ ಇದ್ಲು. ಪ್ರಾತಃ ಕಾಲದಲ್ಲಿ ಎದ್ದು ಶೌಚ ಇತ್ಯಾದಿಗಳನ್ನು ಮುಗಿಸಿ ಸ್ನಾನ, ಸಂಧ್ಯಾವಂದನ, ಗಾಯತ್ರಿ ಜಪ, ದೇವ ಪೂಜಾ ಇತ್ಯಾದಿಗಳನ್ನು ಮಾಡ್ತಿದ್ದ. ಮತ್ತೆ ಯುದ್ಧದಲ್ಲಿ ಪಾಂಡವರಿಗೆ ಜಯ ಆಗಲಿ ಅಂತ ಯಾವತ್ತೂ ಕೂಡ ಪಾಂಡವರ ಮೂಲಕ, ಈ ಬ್ರಾಹ್ಮಣರ ಮೂಲಕ ಶುಭಾಶಂಸನವನ್ನ ಮಾಡಿಸ್ತಾ ಇದ್ದ. ಯಾರಾದರೂ ಅರಮನೆಯ ಆಳುಗಳಲ್ಲಿ ಧೃತರಾಷ್ಟ್ರನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಪ್ಪಿ ನಡೆದರೆ ಅವರು ಯುಧಿಷ್ಠಿರನ ಕೋಪಕ್ಕೆ ತುತ್ತಾಗ್ತಿದ್ರು. ರಾಜಾನಮನ್ ಗಚ್ಚಂಸ್ತು ಧರ್ಮಪುತ್ರಂ ಮಹಾಮತಿಂ ಅನ್ನೋವರ್ತತ ಸಕ್ರೋಧ ಹೃದಯೇನ ಪರಾಂಗುಖ. ಈ ಯುಧಿಷ್ಠಿರನ ಬಗ್ಗೆ, ಈ ಧೃತರಾಷ್ಟ್ರನ ಬಗ್ಗೆ ಭೀಮಸೇನ ಯುಧಿಷ್ಠಿರ ಹೇಳಿದಂತೆ ವರ್ತಿಸ್ತಾ ಇದ್ದ. ಆದರೆ ಹೃದಯೇನ ಪರಾಂಗುಖ, ಅಂತರಾಳದಿಂದ ಧೃತರಾಷ್ಟ್ರನ ಸೇವೆ ಮಾಡ್ತಿರ್ಲಿಲ್ಲ. ಅವನಿಗೊಂದು ಕೋಪವೇ ಇತ್ತು. ಪ್ರಜೆಗಳು ಕೂಡ ಯುಧಿಷ್ಠಿರ, ಧೃತರಾಷ್ಟ್ರ ಇವರನ್ನು ಗಮನಿಸಿದರೆ ಅವರಲ್ಲಿ ಇರುವಂಥ ಪ್ರೀತಿಯನ್ನೇ ಯಾವತ್ತು ಕಾಣ್ತಾ ಇದ್ರು. ಮಹಾಭಾರತದ ಈ ಭಾಗದಲ್ಲಿ ಆ ಭೀಮಸೇನ ಧೃತರಾಷ್ಟ್ರನಿಗೆ ಅಪ್ರಿಯ ಆಗುವಂತೆ, ಅವನ ಮನಸ್ಸಿಗೆ ಸಂಕಟ ಆಗುವಂತೆ ಒಂದು ವರ್ತಿಸಿದ ಅಂತ ಬಂದಿದೆ. ಅದರ ಅಭಿಪ್ರಾಯ ಏನು, ಯಾಕೆ ಹಾಗೆ ಭೀಮಸೇನ ವರ್ತಿಸ್ತಿದ್ದ ಅನ್ನುವುದನ್ನೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಈ ಭೀಮಸೇನ ಧೃತರಾಷ್ಟ್ರನಿಗೆ ನೋವಾಗುವಂತೆ ವರ್ತಿಸಿದ ಒಂದು ಭಾಗ ಏನಿದೆ, ಅದಕ್ಕಿಂತ ಮುಂಚೆ ಮತ್ತೊಂದು ಭಾಗ ಕಾಣಿಸ್ತದೆ. ಅದು ಮಹಾಭಾರತದಲ್ಲಿ ಈಗ ಬಂದಿಲ್ಲ, ಪ್ರಾಯ ಮುಂದೆ ಬರ್ತದೆ. ಆ ಮುಂದೆ ಬಂದಾಗ ಮಹಾಭಾರತ ತಾತ್ಪರ್ಯದಿಂದ ಈ ಭಾಗವನ್ನು ಮತ್ತೊಂದು ಬಾರಿ ಅಲ್ಲಿ ನೋಡೋಣ. ಅದೇನು ವಿಷಯ ಅಂದರೆ, ಪಾಂಡವರು ರಾಜ್ಯ ಆಳ್ತಿದ್ದಾಗ ಅಲ್ಲೊಬ್ಬ ಬ್ರಾಹ್ಮಣ ಬಂದ. ರಾತ್ರಿ ಹೊತ್ತಿನಲ್ಲಿ ಬಂದಂತೆ, ಧರ್ಮರಾಜನ ಬಳಿಗೆ ಬಂದ. ಈ ಕಥೆ ವರಾಹ ಪುರಾಣದ ಚಾತುರ್ಮಾಸ್ಯ ಮಹಾತ್ಮ್ಯದಲ್ಲಿ ಕೂಡ ಬರ್ತದೆ ಅಂತ ಹೇಳ್ತಾರೆ ನಮ್ಮ ಗುರುಗಳಾದಂಥ ಪುರಾಣಿಕಾಚಾರ್ಯರು. ಅಲ್ಲಿ 23ನೇ ಅಧ್ಯಾಯ
172 ಶ್ಲೋಕದಿಂದ ಆರಂಭಿಸಿ 194ನೇ ಶ್ಲೋಕದವರೆಗೆ ಈ ಕಥೆ ಇದೆ. ನಿಜಕ್ಷು ಆಗ ನಿಶಿ ವಿಪ್ರವರ್ಯ, ನಮಗಿನ್ನೂ ಯಾಗ ಮಾಡಬೇಕು ಅಂತ ಅಪೇಕ್ಷೆ ಇತ್ತಂತೆ ಆ ಬ್ರಾಹ್ಮಣನಿಗೆ. ಧರ್ಮರಾಜನನ್ನು ಕೇಳಿದ. ಧರ್ಮರಾಜ ಬೆಳಿಗ್ಗೆ ಕೊಡ್ತೇನೆ ಅಂತ ಹೇಳಿದ. ಆಗ ಆ ಬ್ರಾಹ್ಮಣನಿಗೆ ಅವಸರ ಇದ್ದಿದ್ದರಿಂದ ಅವನು ಭೀಮಸೇನನ ಬಳಿಗೆ ಹೋದ. ಭೀಮಂ ಯಯಾಚೆ ಸನ್ ನೃಪೋಕ್ತಮಾಶು ನಿಶಮ್ಯ ಚಾದ ನಿಜಹಸ್ತಭೂಷಣಂ. ನಾನು ಧರ್ಮರಾಜನ ಬಳಿಗೆ ಹೋಗಿದ್ದೆ, ಅವನು ನಾಳೆ ಕೊಡ್ತೀನಿ ಅಂತ ಹೇಳಿದ ಅನ್ನುವುದನ್ನೆಲ್ಲ ಆ ಬ್ರಾಹ್ಮಣ ಭೀಮಸೇನಿಗೆ ಹೇಳಿದ. ಆಗ ಭೀಮಸೇನ ಕೂಡಲೇ ತನ್ನ ಕೈಯಲ್ಲಿದ್ದಂಥ ಆಭರಣವನ್ನ ಕೊಟ್ಟ. ಅತ್ಯಂತ ಬೆಲೆ ಬಾಳುವಂಥ ರತ್ನ ಖಚಿತವಾದಂತಹ ಆಭರಣ ಅದು. ಅದನ್ನು ತಗೊಂಡು ಕೃತಾರ್ಥನಾಗಿ ಹೊರಟೋದಂತ. ಆ ಬಂದಂಥ ಬ್ರಾಹ್ಮಣ ಅವನು ಬೇರೆ ಯಾರೂ ಅಲ್ಲ, ಭಗವಂತನೇ ಬ್ರಾಹ್ಮಣ ರೂಪದಿಂದ ಬಂದಿದ್ದ ಅಂತ ವರಾಹ ಪುರಾಣದಲ್ಲಿದೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಆ ಸಂಗತಿ ಬಂದಿಲ್ಲ. ಆದ್ದರಿಂದ ವರಾಹ ಪುರಾಣದ ಆ ಮಾತು ಆಚಾರ್ಯರಿಗೆ ಸಮ್ಮತ ಅಂತ ನನಗೆ ಕಾಣಿಸೋದಿಲ್ಲ. ಹಾಗೇನಾದರೂ ಭಗವಂತನೇ ಅಲ್ಲೊಬ್ಬ ಬ್ರಾಹ್ಮಣ ರೂಪದಿಂದ ಬಂದದ್ದು ಹೌದಾದರೆ ಆಚಾರ್ಯರು ಅದನ್ನು ಖಂಡಿತವಾಗಿ ಹೇಳ್ತಿದ್ರು. ಭಗವಂತ ತೋರಿಸಿದ ಎಲ್ಲ ಲೀಲೆಗಳನ್ನು ಕೂಡ ಆಚಾರ್ಯರು ಖಂಡಿತವಾಗಿಯೂ ಕವರ್ ಮಾಡಿಯೇ ಇದ್ದಾರೆ. ಅವ್ರು ಹೇಳದೇ ಇರುವುದನ್ನು ನೋಡಿದರೆ ಪ್ರಾಯ ಇದು ಆ ಬಂದಂಥ ಬ್ರಾಹ್ಮಣ ಅವನು ಭಗವಂತನ ರೂಪಿ ಅಲ್ಲ ಅಂತಲೇ ಆಚಾರ್ಯ ತಾತ್ಪರ್ಯ. ಬ್ರಾಹ್ಮಣ ಹೊರಟು ಹೋದ್ಮೇಲೆ ಭೀಮಸೇನ ಭೇರಿನಾದವನ್ನು ಮಾಡಿಸಿರಿ, ಭೇರಿನಾದವನ್ನು ಮೊಳಗಿಸಿರಿ ಅಂತ ಹೇಳಿದ್ನಂತೆ ತನ್ನ ಸೇವಕರಿಗೆ. ಆದರೆ ಆ ಕಾಲದಲ್ಲಿ ಅದೇನು ಭೇರಿನಾದ ಕೇಳಿ ಬರ್ತಾ ಇದೆ ಅಂತ ಯುಧಿಷ್ಠಿರನಿಗೆ ಆಶ್ಚರ್ಯ. ಅಕಾಲಜಂ ತಂತು ನಿಶಮ್ಯ ರಾಜ ಪಪೃಚ್ಛ ದೂತೈ ತಮುವಾಚ ಭೀಮಃ. ಆಗ ಕೆಲವು ದೂತರನ್ನ ಯುಧಿಷ್ಠಿರ ಭೀಮಸೇನ ಬಳಿ ಕಳಿಸಿದೆ. ಯಾಕೆ ಭೇರಿನಾದ ಮೊಳಗಿದೆ, ಭೀಮಸೇನ ಇದನ್ನ ಯಾಕೆ ಮಾಡಿದ್ದಾನೆ ಅಂತ ಕೇಳಿ ತಿಳ್ಕೊಂಡಂತೆ. ಆಗ ಭೀಮಸೇನ ಅಂದಂತೆ, ಎನ್ ಮರ್ತ್ಯ ದೇಹೋಪಿ ವಿನಿಶ್ಚಿತಾಯು ಅಭೂನ್ ನೃಪಸ್ತೇನ ಮಮಾಸ ಹರ್ಷ. ಮಾನವ ದೇಹ ನಮಗೆಲ್ಲ ಬಂದಿದೆ, ನಮ್ಮ ಅಣ್ಣ ಧರ್ಮರಾಜನು ಕೂಡ ಮಾನವ ದೇಹದಲ್ಲಿದ್ದಾನೆ. ನಾಳೆವರೆಗೆ ತಾನು ಬದುಕಿರ್ತೀನಿ ಅಂತ ಇವನಿಗೆ ನಿಶ್ಚಯ ಇದೆಯಲ್ಲ, ಅದರಿಂದ ನಮಗೆ ಬಹಳ ಆನಂದ ಆಗಿದೆ. ಯಾಕೆಂದ್ರೆ ನಾಳೆ ದಿವಸ ದಾನ ಕೊಡ್ತೀನಿ, ಅವಾಗ ಬಾ ಅಂತ ಈ ಬ್ರಾಹ್ಮಣನಿಗೆ ಹೇಳಿದ್ದಾನೆ. ಅವಾಗ ಬ್ರಾಹ್ಮಣ ನಾಳೆ ಬರಬೇಕು. ಇವನಿಗಿಷ್ಟು ನಾಳೆ ದಿವಸ ಬದುಕಿರುವುದ್ರ ಬಗ್ಗೆ ನಿಶ್ಚಿತ ಇರುವುದನ್ನು ನೋಡಿ ನನಗೆ ಆನಂದ ಆಗಿದೆ. ಅದಕ್ಕೆ ನಾನು ಭೇರಿ ಮೊಳಗಿಸಿದ್ದೇನೆ ಅಂತ ಭೀಮಸೇನ ಹೇಳಿದ. ಆಗ ಭೀಮನ ಅಭಿಪ್ರಾಯ ಅವನಿಗೆ ಗೊತ್ತಾಯಿತು. ಇತೀರಿತೋಸೋ ನೃಪತಿಸ್ತ್ವರೇತ ಧರ್ಮಾರ್ಥಮಿತ್ಯಸ್ಯ ಮತಂ ಪ್ರಪೂಜಯನ್. ಧರ್ಮದ ಬಗ್ಗೆ ಯಾವತ್ತೂ ಕೂಡ ಒಂದು ತ್ವರಿತವಾದಂಥ ಭಾವನೆ ಇರಬೇಕು. ಅತ ಶ್ವಃ ಕರಣೀಯಾನಿ ಕುರ್ಯಾದದ್ದೇವ ಬುದ್ಧಿಮಾನ್. ನಾಳೆ ಮಾಡಬೇಕಾದ ಕೆಲಸಗಳನ್ನು ಇವತ್ತೇ ಮಾಡಿಬಿಡಬೇಕು ಅಂತ ಒಂದು ಸುಭಾಷಿತವು ಕೂಡ ಹೇಳ್ತದೆ. ಭೀಮ ಮಾಡಿದ್ದು ಯೋಗ್ಯವೇ ಆಗಿದೆ, ಅದರಿಂದ ನಾನು ಕೂಡ ಇನ್ಮೇಲೆ ಧರ್ಮಾಚರಣೆಯನ್ನು ತ್ವರೆಯಿಂದನೇ ಮಾಡ್ತೇನೆ ಅಂತ ಅವನು ಆಲೋಚನೆ ಮಾಡಿದ. ವರಾಹ ಪುರಾಣದಲ್ಲಿ ಬಂತಂದ್ರೆ ಧರ್ಮರಾಜನಿಗೆ ತುಂಬ ಪಶ್ಚಾತ್ತಾಪ ಆಗಿತ್ತು. ಆಗ ಬ್ರಾಹ್ಮಣ ಅಲ್ಲಿ ತನ್ನ ಮೂಲ ರೂಪ ಕೃಷ್ಣನ ರೂಪವನ್ನು ತಾಳಿ ಬಂದು ನಿಂತು ಆ ಧರ್ಮರಾಜನಿಗೆ ಸಮಾಧಾನ ಮಾಡಿದ. ಮತ್ತೆ ಧರ್ಮಾಚರಣೆಯಲ್ಲಿ ನೀನು ಈ ಥರ ವಿಳಂಬ ಮಾಡೋದು ಯೋಗ್ಯ ಅಲ್ಲ ಅಂತ ಅವನಿಗೆ ಎಚ್ಚರಿಸಿದ ಅಂತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯವನ್ನು ನಾನು ಹೇಳಬೇಕು ಅಂತ ಅನ್ಕೊಳ್ತೇನೆ. ನಮ್ಮಲ್ಲಿ ಅನೇಕ ಜನರಿಗೆ ಕೆಲವು ಮೂಢನಂಬಿಕೆಗಳಿವೆ. ಇವತ್ತು ಯಾರಾದರೂ ಏನನ್ನಾದರೂ ಕೇಳಿದರೆ, ಯಾರಿಗಾದರೂ ಕೆಲವೊಂದು ದುಡ್ಡನ್ನು ಏನೋ ಒಂದನ್ನು ಕೊಡೋ ಪ್ರಸಂಗ ಇದ್ದರೆ, ನಾವು ಅಮಾವಾಸ್ಯೆ ದಿವಸ ಕೊಡೋದಿಲ್ಲ, ಮಂಗಳವಾರ ದಿವಸ ಕೊಡೋದಿಲ್ಲ ಅಂತ ಹೀಗೆಲ್ಲ ಕೆಲವರು ಇಟ್ಕೊಂಡಿರ್ತಾರೆ. ನಾವು ಯಾರಿಗಾದರೂ ಕೊಡಬೇಕಾದಂಥ ಹಣ, ಯಾರಿಗಾದರೂ ಕೂಲಿಯವರಿಗೋ ಮತ್ತೆ ಯಾರಿಗೂ ಕೊಡಬೇಕಾದಂಥ ಹಣ ಏನಾದರೂ ಇದ್ದರೆ ಅದನ್ನು ಇವತ್ತು ಕೊಡದೆ ನಾಳೆ ಕೊಟ್ಟರೆ ನಡೆದಿತ್ತು. ಅದು ಕೂಡ ಇವತ್ತು ಅವರಿಗೆ ಅತ್ಯಂತ ಅಗತ್ಯ ಆಗಿದ್ರೆ ಅದನ್ನು ನಾಳೆ ಕೊಡ್ತೀನಿ ಅಂತ ಹೇಳಿ ಸಾಗ ಹಾಕಬಾರ್ದು. ಅದು ಮಹಾ ಅಧರ್ಮ. ಅನೇಕ ಜನರು ಈ ಥರ ಮಾಡ್ತಿರ್ತಾರೆ. ಮಂಗಳವಾರ, ಶುಕ್ರವಾರ ದಿವಸ, ಅಮಾವಾಸ್ಯೆ ದಿವಸ ಏನೂ ಮನೆಯಿಂದ ಹೊರಗೆ ಹೋಗಬಾರ್ದು ಅಂತ ಅವ್ರಿಗೊಂದು ಭ್ರಮೆ. ಅನೇಕ ಥರದ ಅಮಂಗಲ ಕಾರ್ಯಕ್ರಮಗಳನ್ನು ಮಾಡೇ ಮಾಡ್ತಿರ್ತಾರೆ, ಪಾಪ ಕೃತ್ಯಗಳನ್ನು ಮಾಡೇ ಮಾಡ್ತಿರ್ತಾರೆ. ಇಂಥ ಮೂಢನಂಬಿಕೆಗಳು ಬೇರೆ.
ಇಂಥ ಮೂಢನಂಬಿಕೆಗಳಿಂದ ಸಂಪತ್ತು ಯಾವತ್ತೂ ಕೂಡ ವಿರುದ್ಧ ಆಗೋದಿಲ್ಲ. ಎಚ್ಚರಿಕೆಯಿಂದ ಇರಬೇಕು. ವಿಶೇಷತಃ ಇಂಥ ಮೂಢನಂಬಿಕೆಗಳನ್ನ ಇಟ್ಕೊಂಡು ಇರ್ತಾರಲ್ಲ, ಮಂಗಳವಾರ ಕೊಡೋದಿಲ್ಲ, ಶುಕ್ರವಾರ ಕೊಡೋದಿಲ್ಲ ಅಂತ ಹೇಳುವವರೆಲ್ಲ, ಅವರೆಲ್ಲ ಭೀಮಸೇನ ಈ ಮಾತಿನಿಂದ ಒಂದು ವಿಷಯವನ್ನು ಕಲಿಬೇಕು. ನಾಳೆವರೆಗೆ ನೀವೆಲ್ಲ ಬದುಕಿರ್ತೀರಿ ಅಂತ ನಿಮಗೆ ನಿಶ್ಚಿತ ಇದೆಯಾ? ನಾವು ಯಾರಿಗೆ ಏನನ್ನು ಕೊಡಬೇಕಾಗಿದೆ, ಅದು ಅವ್ರದ್ದು ದುಡ್ಡು, ನಾವು ಅವ್ರಿಗೆ ಕೊಡಬೇಕಾಗಿರುವಂಥ ಪ್ರಸಂಗ ಇರ್ತದೆ. ಕೂಲಿ, ವೇತನ ಇತ್ಯಾದಿ ರೂಪವಾಗಿ. ಇನ್ನು ಕೆಲವು ಬಾರಿ ಅದು ಅವ್ರ ದುಡ್ಡು ಅಲ್ಲದೆ ಹೋದರೂ ದಾನ ಮಾಡಬೇಕಾದಂಥ ಪ್ರಸಂಗ ಇರ್ತದೆ. ಮಂಗಳವಾರ ದಿವಸವೋ ಶುಕ್ರವಾರ ದಿವಸವೋ ಒಬ್ಬ ವ್ಯಕ್ತಿ ಬಂದಾಗ ನಾವು ಇವತ್ತು ಅದನ್ನು ಕೊಡೋದಿಲ್ಲ ಅಂತ ಹೇಳೋದು ಭೀಮಸೇನನ ಈ ಧೋರಣೆಗೆ ವಿರುದ್ಧ. ಆದ್ರಿಂದ ಭೀಮಸೇನ ಹೇಳುವಂಥ ಸಂಗತಿ ಏನು? ಧರ್ಮಾಚರಣೆಯಲ್ಲಿ ತ್ವರೆ ಮಾಡಬೇಕು, ಇದು ಅವನ ತಾತ್ಪರ್ಯ. ತ್ವರೇತ ಧರ್ಮಾರ್ಥಂ ಇತ್ಯಸ್ಯ ಮತಂ ಪ್ರಪೂಜಯನ್, ಅದು ಭೀಮಸೇನ ತಾತ್ಪರ್ಯ. ಅದರಿಂದ ಸಂಧ್ಯಾ ವಂದನೆ, ದೇವ್ರ ಪೂಜೆ ಮೊದಲಾದಂತಹ ಸಂಗತಿಗಳನ್ನು ನಾಳೆ ಮಾಡಬೇಕಾದದ್ದು ಏನಿದೆ ಅದನ್ನು ಇವತ್ತೇ ಮಾಡಬೇಕು ಅಂತ ತಾತ್ಪರ್ಯ ಅಲ್ಲ. ಧರ್ಮಾಚರಣೆಯಲ್ಲಿ ಇನ್ನೊಬ್ಬರಿಗೆ ನಾವು ಮಾಡಬೇಕಾದಂಥ ದಾನ ಧರ್ಮ ಮೊದಲಾದವುಗಳನ್ನು ತ್ವರೆಯಿಂದ ಮಾಡಬೇಕು. ಅದನ್ನು ನಾಳೆ ಕೊಡ್ತೀನಿ, ಇವತ್ತು ದಿವಸ ಸರಿ ಇಲ್ಲ, ಈಗ ಬರಬೇಡ ಅಂತ ಹೇಳುವುದೆಲ್ಲ ಭೀಮಸೇನನ ಮತಕ್ಕೆ ವಿರುದ್ಧ ಅಂತ ನಾವು ಇಲ್ಲಿ ನೋಡ್ಬೇಕು. ಭೀಮಸೇನ ಆ ಧರ್ಮರಾಜನ ಹೀಗೆ ಎಚ್ಚರಿಸಿದ್ದ, ನಾಳೆವರೆಗೆ ನೀನು ಬದುಕಿರ್ತೀನಿ ಅಂತ ನಿಂಗೆ ನಿಶ್ಚಿತ ಇದೆಯಲ್ಲ, ನನಗೆ ಬಹಳ ಸಂತೋಷ ಆಯಿತು ಅಂತ. ಅದರಿಂದ ನಾವು ಕಲಿಬೇಕಾದಂಥ ಒಂದು ಪಾಠ ಇದು. ಮುಂದೆ ತಾತ್ಪರ್ಯ ನಿರ್ಣಯದಲ್ಲಿ ಇದು 31ನೇ ಅಧ್ಯಾಯ, ಅಲ್ಲಿ ಮೊದಲ 5 ಶ್ಲೋಕಗಳಲ್ಲಿ ಆ ಬ್ರಾಹ್ಮಣ, ಯುಧಿಷ್ಠಿರ, ಭೀಮಸೇನ ಇವ್ರ ಕಥೆ ಇದೆ. ಮುಂದಿನ 6ನೇ ಶ್ಲೋಕದಿಂದ ಆರಂಭಿಸಿ ಭೀಮಸೇನ ಯಾಕೆ ಒರಟಾಗಿ ವರ್ತಿಸ್ತಿದ್ದ ಧೃತರಾಷ್ಟ್ರನ ಬಗ್ಗೆ ಅನ್ನೋದ್ರ ಬಗ್ಗೆ ಕೇಳಿ ಬರ್ತದೆ. ಧೃತರಾಷ್ಟ್ರನಿಗೆ ದುರ್ಜನರ ಸಂಪರ್ಕ, ಶಕುನಿ, ದುರ್ಯೋಧನ, ದುಶಾಸನರ ಸಂಪರ್ಕ, ಆದ್ದರಿಂದಾಗಿ ಸಮಸ್ತ ರಾಜರ ನಾಶಕ್ಕೆ ಕಾರಣ ಆದ, ಪಾಪ ಕಟ್ಕೊಂಡ. ಅದು ಇನ್ನೂ ವಿಷಯ ಭೋಗದಲ್ಲಿ ಆಸಕ್ತನಾಗಿದ್ದಾನಲ್ಲ ಅಂತ ಭೀಮಸೇನ ಅವನ ಬಗ್ಗೆ ಅನುಕಂಪೆ ಪಟ್ಟ ಅಂತಿದೆ. ನಿಚಾಯತಂ ಮಾರುತಿ ಅನ್ವಕಂಪತ. ಧೃತರಾಷ್ಟ್ರ ತೀವ್ರವಾದ ತಪಸ್ಸನ್ನು ಮಾಡಿ ಈ ಶರೀರವನ್ನು ತೊರೆಯಬೇಕಿತ್ತು. ಆವಾಗಲೇ ಅವನು ತನ್ನ ಮೂಲ ರೂಪದಲ್ಲಿ ಗಂಧರ್ವ ರೂಪಕ್ಕೆ ಹೋಗಿ ಸೇರುವವನು, ಗಂಧರ್ವ ಲೋಕಕ್ಕೆ ಹೋಗಿ ಸೇರುವವನು. ವಿಷಯಾಸಕ್ತಿ ಹೀಗೆ ಮುಂದುವರೆದ್ರೆ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನಿಗೆ ವೈರಾಗ್ಯ ಬರಬೇಕು. ಅದಕ್ಕೆ ಬೇಕಾದಂಥ ಆಲೋಚನೆ ಮಾಡಿದಂತೆ. ಎಲ್ಲ ಸ್ತ್ರೀಯರು, ಸೋದರರು ಧೃತರಾಷ್ಟ್ರನನ್ನು ಗೌರವಿಸ್ತಾ ಇದ್ರು. ಆದರೆ ಭೀಮ ಮಾತ್ರ ತನ್ನ ಸೇವಕರ ಮೂಲಕ ಆ ಧೃತರಾಷ್ಟ್ರನ ಮಾತುಗಳನ್ನೆಲ್ಲ ಉಲ್ಲಂಘಿಸ್ತಾ ಇದ್ದ. ಅವ್ರಿಗೆ ಹಾಗೆ ಹೇಳಿ ಮಾಡಿಸ್ತಾ ಇದ್ದ. ಅವನ ಕಾರ್ಯ ಎಲ್ಲ ಹಾಳಾಗಬೇಕು, ಅವನಿಗೆ ಅದರಿಂದ ಖೇದ ಆಗಬೇಕು ಅನ್ನುವಂತೆ ಮಾಡ್ತಿದ್ದ. ತಾನು ನಿಷ್ಠುರವಾಗಿ ಮಾತನಾಡ್ತಿದ್ದ. ಆದರೆ ಉಳಿದವರೆಲ್ಲ ಧೃತರಾಷ್ಟ್ರನಿಗೆ ಸರಿಯಾಗಿ ಸತ್ಕಾರ ಮಾಡ್ತಿದ್ದಂತ ಅವನಿಗೆ ವೈರಾಗ್ಯ ಬರಲಿಲ್ಲ. ಹೀಗೆ ಭೀಮನನ್ನು ಹೊರತುಪಡಿಸಿ ಎಲ್ಲ ಪಾಂಡವರು ಕೂಡ ಧೃತರಾಷ್ಟ್ರನನ್ನ ಉಪಚರಿಸ್ತಾ ಇದ್ರು. ಧೃತರಾಷ್ಟ್ರನಿಗೆ ಉಳಿದೆಲ್ಲ ಪಾಂಡವರ ಬಗ್ಗೆನೂ ಪ್ರೀತಿ ಇದ್ದೇ ಇತ್ತು. ಅದನ್ನ ಮಹಾಭಾರತವು ಹೇಳ್ತದೆ. ಯುಧಿಷ್ಠಿರಸ್ಯ ನೃಪತೆ ದುರ್ಯೋಧನ ಪಿತುಸ್ತತ ನಾಂತರಂ ದದುಷು ರಾಜನ್ ಪುರುಷಾಹ ಪ್ರಣಯಂ ಪ್ರತಿ ಅಂತ. ಹೀಗೆ ಧೃತರಾಷ್ಟ್ರನಿಗೂ ಉಳಿದ ಪಾಂಡವರಿಗೂ ಪ್ರೀತಿಯಲ್ಲಿ ಯಾವುದೇ ಕೊರತೆ ಆಗಲಿಲ್ಲ. ಅವರ ನಡುವಿನ ಸದ್ವರ್ತನೆಯಲ್ಲಿ ಯಾವುದೇ ಏರುಪೇರಾಗಲಿಲ್ಲ. ಆದರೆ ಭೀಮಸೇನನ ಬಗ್ಗೆ ಅವನು ಪ್ರೀತಿ ಮಾಡಲಿಲ್ಲಂತೆ. ಆ ಧೃತರಾಷ್ಟ್ರ ತನ್ನ ಮಕ್ಕಳು ನೀವು ಕೊಂದು ಹಾಕಿದ್ನಲ್ಲ ಅಂತ ಯಾವತ್ತೂ ಕೂಡ ಅದನ್ನೇ ನೆನಪು ಮಾಡ್ಕೊಳ್ತಾ ಇದ್ದ. ಮಹಾಭಾರತ ಹೇಳ್ತದೆ, ಧೃತರಾಷ್ಟ್ರ ತನ್ನ ದುರ್ಯೋಧನ, ದುಶ್ಯಾಸನ ಮೊದಲಾದ ಮಕ್ಕಳನ್ನ ನೆನಪು ಮಾಡ್ಕೊಂಡಾಗ ಭೀಮಸೇನನ ಬಗ್ಗೆ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಿದ್ದ. ಭೀಮಸೇನನು ಕೂಡ ಧೃತರಾಷ್ಟ್ರನ ಬಗ್ಗೆ ದುರ್ಭಾವನೆಯನ್ನೇ ಹೊಂದಿದ್ದ. ಹೀಗೆ ಪರಸ್ಪರ ಅವರಿಬ್ಬರು ಅಸಹನೆಯಿಂದ ಇದ್ರು. ಭೀಮಸೇನ ಮತ್ತೇನು ಮಾಡ್ತಿದ್ದ? ತನ್ನ ಅನುಚರರ ಮೂಲಕ ಆ ಧೃತರಾಷ್ಟ್ರನ ಕೆಲಸ ಎಲ್ಲ ಹಾಳು ಮಾಡಿಸ್ತಿದ್ದ. ಅಪ್ರಕಾಶಂ ವಿರೀಕಾನಿ ಕುರುತೇಸ್ಯ ವೃಕೋದರ ಆಜ್ಞಾಂ ಪ್ರತ್ಯಹನಚ್ಚೈವ ಕೃತಕೈ ಪುರುಷೈ ಸದಾ.
ಕೃತಕರಾದ ಪುರುಷರ ಮೂಲಕ, ಕೃತಕರಾದ ಆಳುಗಳ ಮೂಲಕ ಆ ಧೃತರಾಷ್ಟ್ರನ ಎಲ್ಲ ಕೆಲಸಗಳನ್ನು ಹಾಳು ಮಾಡ್ತಿದ್ದ, ಅವನಿಗೆ ಅಪ್ರಿಯವಾಗುವಂತೆ ಮಾಡ್ತಿದ್ದ. ಧೃತರಾಷ್ಟ್ರ ಯಾವುದೋ ಕೆಲಸವನ್ನು ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಉಳಿದ ಸಹೋದರರೆಲ್ಲ ಅದನ್ನು ಆಗ್ಲಿಕ್ಕೆ ಬೇಕಾದಂತಹ ಕಾರ್ಯವನ್ನು ಮಾಡ್ತಾ ಇದ್ರೆ ಭೀಮಸೇನ ಮಾತ್ರ ಆ ಕೆಲಸವನ್ನು ಹಾಳು ಮಾಡ್ತಿದ್ದ. ಅಲ್ಲಿ ಕೃತಕ ಅಂತಿದೆಯಲ್ಲ, ಅದಕ್ಕೆ ಕೃತ್ರಿಮ ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಕೃತಕ ಅನ್ನೋ ಶಬ್ದಕ್ಕೆ ಕೃತ್ರಿಮ ಅಂತ ಕೋಶದಲ್ಲಿರೋ ಅರ್ಥ, ಹಾಗಲ್ಲ ಇಲ್ಲಿರೋ ಅರ್ಥ. ಕೃತ್ರಿಮ ಅಂತ ಅನುವಾದ ಮಾಡಬಾರ್ದು, ಅದನ್ನ ಭಾರತ ದರ್ಶನ ಪ್ರಕಾಶನದಲ್ಲಿ ಅದಕ್ಕೆ ಸರಿಯಾದ ಅನುವಾದ ಮಾಡಿದ್ದಾರೆ. ಕೃತ್ರಿಮ ಅಥವಾ ಕೃತಕ ಅಂತಂದ್ರೆ ತಾನೇ ನೇಮಿಸಿದ್ದು, ಧೃತರಾಷ್ಟ್ರನ ಕಾರ್ಯ ಹಾಳಾಗಬೇಕು ಅಂತ ಅದೇ ಉದ್ದೇಶದಿಂದಲೇ, ಧೃತರಾಷ್ಟ್ರನಿಗೆ ಅಪ್ರಿಯ ಆಗುವಂತೆ ಕೆಲಸ ಮಾಡಬೇಕೆಂಬ ಉದ್ದೇಶದಿಂದಲೇ ತನ್ನ ಖಾಸ ಆಳುಗಳನ್ನು ಅದಕ್ಕಾಗಿ ನಿಯಮಿಸಿದ್ದ. ಹಾಗಾಗಿ ಇಲ್ಲಿ ಕೃತಕ ಅಂದ್ರೆ ಅಪಾಯಿಂಟೆಡ್ ಫಾರ್ ದಟ್ ಪರ್ಪಸ್ ಅಂತ ಅರ್ಥ, ಅದಕ್ಕೆ ಕೃತ್ರಿಮ ಅಂತ ಅರ್ಥ ಅಲ್ಲ. ಹಾಗೆ ಸಂಸ್ಕೃತಕ್ಕೆ ವ್ಯಾಖ್ಯಾನ ಮಾಡುವುದು ಸರಿಯಲ್ಲ. ಒಂದು ಬಾರಿ ಎಲ್ಲರೂ ಕೂತ್ಕೊಂಡಿದ್ದಾಗ, ಆ ಸ್ನೇಹಿತರು ಮೊದಲಾದವರೆಲ್ಲ ಇದ್ದಾಗ, ತಾತ್ಪರ್ಯನೇ ಹೇಳ್ತದೆ, ನಕುಲ ಸಹದೇವರು ಇದ್ದಾಗ ಧೃತರಾಷ್ಟ್ರನಿಗೆ ಕೇಳುವಂತೆ ತನ್ನ ಭುಜಗಳನ್ನು ತಟ್ಟಿಕೊಂಡಂತೆ. ಆಸ್ಫೋಟ್ಯ ಸಂಶೃಣ್ವತ ಏವತಸ್ಯ, ಏನು ಹೇಳಿದ? ಅಂಧಸ್ಯ ನೃಪತೆ ಪುತ್ರಾ ಮಯಾ ಪರಿಘಬಾಹುನ ನೀತಾ ಲೋಕಮಮಂ ಸರ್ವೇ ನಾನಾ ಶಸ್ತ್ರಾಸ್ತ್ರ ಯೋಧಿನಃ. ಈ ಮಹಾಭಾರತ ಹೇಳುವಂತೆ ಪರಿಗಾಯುಧಕ್ಕೆ ಸಮಾನವಾದ ನನ್ನ ತೋಳುಗಳನ್ನು ನಾನು ಉಪಯೋಗಿಸಿ ಈ ಕುರುಡ ರಾಜನ ಧೃತರಾಷ್ಟ್ರನ ಮಕ್ಕಳನ್ನೆಲ್ಲ ಯಮಲೋಕ ಕಟ್ಟಿಬಿಟ್ಟೆ. ಇಮೌತವು ಪರಿಘಪ್ರಖ್ಯವು ಭುಜವು ಮಮ ದುರಾಸದವು. ಈ ತೋಳುಗಳಿಗೆ ಯಾರು ಸಿಕ್ಕರೆ ಅದು ಬದುಕಿ ಉಳಿಯೋದು ಸಾಧ್ಯನ? ಗಂಧವನ್ನು ಪೂಸಿಕೊಂಡಿದ್ದೇನೆ ಈ ತೋಳುಗಳಿಗೆ. ಧೃತರಾಷ್ಟ್ರನ ಮಕ್ಕಳು, ಅವರ ಬಂಧುಗಳು ಎಲ್ಲರೂ ಹಾಳಾಗಿ ಹೋದರು. ಭೀಮಸೇನಿ ಮಾತನ್ನ ಆಡಿದ್ದನ್ನು ಕೇಳಿ ಧೃತರಾಷ್ಟ್ರನಿಗೆ ಬಹಳ ನೋವಾಯ್ತಂತೆ. ಗಾಂಧಾರಿಗೂ ಕೂಡ ಈ ಮಾತನ್ನು ಕೇಳಿ ನೋವಾಯ್ತು. ಈ ಸಂದರ್ಭಕ್ಕೆ 15 ವರ್ಷಗಳಾಗಿದ್ದವು ಧೃತರಾಷ್ಟ್ರ ಆ ಅರಮನೆಯಲ್ಲಿದ್ದು. ಬಹಳ ಖೇದ ಆಯ್ತು ಅವನಿಗೆ. ತಾತ್ಪರ್ಯ ಹೇಳ್ತದೆ, ತಸ್ಯಾಪನೇತು ವಿಷಯೇಷು ಸಕ್ತಿಂ ದ್ವೇಷಂ ತಥೈವ ಆತ್ಮನಿ ಭೀಮಸೇನಃ. ಇನ್ನೂ ವಿಷಯ ಪದಾರ್ಥಗಳಲ್ಲಿ ಆಸಕ್ತನಾಗಿದ್ನಲ್ಲ ಈ ಧೃತರಾಷ್ಟ್ರ, ಅವನ ಆ ಭ್ರಮೆ, ವಿಷಯದ ಆಸಕ್ತಿ ಹೋಗಬೇಕು. ಮತ್ತೆ ಮುಖ್ಯ ಪ್ರಾಣನ ಅಂಶ ಸಂಭೂತನಾದ ತನ್ನೆಲ್ಲ ಅವನು ದ್ವೇಷ ಮಾಡಿ ಹಾಳಾಗಬಾರ್ದು. ಅದಕ್ಕಾಗಿ ಆ ದುರ್ಬುದ್ಧಿಯನ್ನೆಲ್ಲ ಕಳೆಯುವುದಕ್ಕಾಗಿ ಹೀಗೆ ಹೇಳ್ತಿದ್ದಂತೆ. ತಾವಿಮೇ ಭುಜವು ವೃತ್ತವು ಪೀನವು ಚಂದನ ರೂಷಿತವು. ವೃತ್ತಾಕಾರದ ಬಲಿಷ್ಠವಾದ ಬಾಹುಗಳು. ಈ ಮುದುಕನ ಮಕ್ಕಳೆಲ್ಲ ಇದಕ್ಕೆ ಸಿಕ್ಕು ಹಾಳಾಗಿ ಸತ್ತು ಹೋದರು. ನಕುಲ ಸಹದೇವರು ಆ ಭೀಮನ ಮಾತನ್ನ ಅನುಮೋದಿಸಿದರು. ಆದರೆ ಮೌನವಾಗಿ ಅನುಮೋದಿಸಿದರು. ಆದರೆ ಏನನ್ನೂ ಹೇಳಲಿಲ್ಲ. ಧೃತರಾಷ್ಟ್ರನ ಮೇಲೆ ಗೌರವ ಪ್ರೀತಿಯಿಂದ ಸುಮ್ಮನೆ ಆದರು ಅವರು. ಆದರೆ ಈ ಸಂಗತಿ ದ್ರೌಪದಿಗೆ, ಕುಂತಿಗೆ, ಧರ್ಮರಾಜನಿಗೆ, ಅರ್ಜುನನಿಗೆ ತಿಳಿಯಲಿಲ್ಲ. ಈ ಮಾತನ್ನು ಕೇಳಿ, ಭೀಮನ ಈ ಮಾತನ್ನು ಕೇಳಿ ಧೃತರಾಷ್ಟ್ರನಿಗೆ ವೈರಾಗ್ಯ ಮೂಡಿತಂತೆ. ಮತ್ತೆ ವಿದುರನು ಕೂಡ ಆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಮೂಡಿದಂತಹ ವೈರಾಗ್ಯವನ್ನು ಹೆಚ್ಚಿಸಲಿಕ್ಕೆ ಅಂತ ಹೇಳಿ ಅವನಿಗೆ ಹೇಳಿದಂತೆ. ಉವಾಚ ಜೀವಿತ ಆಶಾತೆ ನಾನು ರಾಜನ್ ಗರೀಯಿಸಿ ಅಂತ. ತಾತ್ಪರ್ಯ ನಿರ್ಣಯದ 31ನೇ ಅಧ್ಯಾಯದ 14ನೇ ಶ್ಲೋಕ. ಎಷ್ಟು ಬದುಕುವ ಆಸೆ ನಿನಗೆ? ಎಲ್ಲ ಜೀವರ ಗತಿಯು ಹೀಗೆ, ಬದುಕುವ ಆಸೆ ಬಹಳ ದೊಡ್ಡದು. ಆದ್ರಿಂದಲೇ ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ. ಭೀಮ ಬಿಸಾಕಿದ ಅನ್ನದ ಪಿಂಡವನ್ನು ನೀನು ನಾಯಿ ಅಂತ ತಿಂತಾ ಇದೆಯಲ್ಲ. ಭೀಮನಿಗೆ ಈ ಥರ ಮಾತನ್ನು ಹೇಳಿದ್ನಲ್ಲ, ಏನೂ ತಪ್ಪಿಲ್ಲ. ನಿನ್ನ ಮಕ್ಕಳು ಅವನಿಗೆ ಬೆಂಕಿ ಹಚ್ಚಿ ವಿಷ ಹಾಕಿ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟರು, ಅವನ ಹೆಂಡತಿಯನ್ನು ಅವಮಾನಿಸಿದರು, ಅವ್ರ ಸಂಪತ್ತಿನೆಲ್ಲ ಅಪಹರಿಸಿದರು. ಆದರೆ ಭೀಮಸೇನ ನಿಮಗೇನು ಅಪಕಾರ ಮಾಡಿದ್ದಾನೆ? ವಿಷಯಾಸಕ್ತಿ, ನಿನಗೆ ತೀವ್ರವಾದ ವಿಷಯಾಸಕ್ತಿ. ನಿನ್ನ ವಿಷಯಾಸಕ್ತಿಯನ್ನು ಕಳೆಯುವುದಕ್ಕಾಗಿ ಮಾತನಾಡಿದ್ದಾನಷ್ಟೆ. ಅವನನ್ನು ದ್ವೇಷವನ್ನು ಬಿಡು, ತಪಸ್ಸನ್ನು ಮಾಡು, ಭಗವಂತನನ್ನು ಆರಾಧಿಸು, ಆಗ ನೀನು ಪಾಪ ಮುಕ್ತನಾಗ್ತಿ ಅಂತ ವಿದುರನು ಹೇಳಿದಾಗ ಧೃತರಾಷ್ಟ್ರ ಆ ಭೀಮನಲ್ಲಿ ದ್ವೇಷವನ್ನು ಬಿಟ್ಟ, ವೈರಾಗ್ಯವನ್ನು ಕೂಡ ಹೊಂದಿದ್ದಂತೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗ್ತದೆ.
ಈ ಮೊದಲನೇ ಭಾಗದಲ್ಲಿ 3ನೇ ಅಧ್ಯಾಯ ಅಥವಾ 4ನೇ ಅಧ್ಯಾಯದ ಅದರ 16 ಶ್ಲೋಕಗಳು ಇಲ್ಲಿಗೆ ಸಮಾಪ್ತವಾಗಿದೆ.